ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಜನ ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಜನರ ದೃಷ್ಟಿಕೋನದಲ್ಲಿ ನೀವು ಯಾವ ತರ ಇದ್ದೀರಾ, ಯಾವ ತರ ಪರ್ಸನಾಲಿಟಿನ ಹೊಂದಿದ್ದೀರಾ, ಸೊ ಅವರು ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ನಿಮ್ಮನ್ನ ನೋಡಿದ್ರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸಸ್ ನ ಶೆಡ್ಯೂಲ್ ಮಾಡ್ಕೋಬಹುದು. ಈಗ ಆಲ್ರೆಡಿ ತುಂಬಾ ಜನ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದಾರೆ, ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಓಕೆನಾ? ಸೊ ನೋಡುವ ಏನೆಲ್ಲ ಕಾರ್ಡ್ಸ್ ನಿಮ್ಗೆ ಬರ್ಬೋದು ಅಂತ ಹೇಳಿ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ, ಜನ ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ 5 ಕಾರ್ಡ್ಸು ಸಿಕ್ಕಿದೆ. ಓಕೆ, ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಹೋಪ್ಫುಲಿ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಮೊದಲನೇ ಕಾರ್ಡ್ ನಮಗೆ ಹೈ ಪ್ರಿಸ್ಟೆಸ್ ಬಂದಿದೆ. ವಾವ್, ಜನ ನಿಮ್ಮನ್ನ ಹೈ ಪ್ರಿಸ್ಟೆಸ್ ಅಂತ. ವಾವ್. ಸೆಕೆಂಡ್ ಕಾರ್ಡು ಕ್ವೀನ್ ಆಫ್ ವಾಂಡ್ಸ್ ಅಂತ ನೋಡ್ತಾ ಇದ್ದಾರೆ. ಥರ್ಡ್ ಕಾರ್ಡು ಏಸ್ ಆಫ್ ಕಪ್ಸ್ ಬಂದಿದೆ. ಫೋರ್ತ್ ಕಾರ್ಡು 7 ಆಫ್ ವಾಂಡ್ಸ್ ಬಂದಿದೆ. ಲಾಸ್ಟ್ ಕಾರ್ಡು 4 ಆಫ್ ವಾಂಡ್ಸ್ ಬಂದಿದೆ. ಸೊ ಗೈಸ್, ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ರೀಡಿಂಗ್ ಮಿಸ್ ಮಾಡ್ಕೋತೀರಾ. ಅಂಡ್ ಏನೋ ಜನ ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ ಅಂದ್ರೆ, ಮೊದಲನೇ ಕಾರ್ಡು ದಿ ಹೈ ಪ್ರಿಸ್ಟೆಸ್ ಬಂದಿದೆ. ಓಕೆ, ಹೈ ಪ್ರಿಸ್ಟೆಸ್ ಅಂದ್ರೆ ತುಂಬಾ ಸೀಕ್ರೆಟಿವ್. ನಿಮ್ಮನ್ನ ಜನ ತುಂಬಾ ಸೀಕ್ರೆಟಿವ್ ಅಂತ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇದು ಒಂದು ಮೇಜರ್ ಅರ್ಕನ ಕಾರ್ಡ್ ಆಗಿದೆ. ಹೈ ಪ್ರಿಸ್ಟೆಸ್ ಅಂದ್ರೆ ತುಂಬಾ ಬುದ್ಧಿ ಇರೋರು, ತುಂಬಾ ಜ್ಞಾನ ಇರೋರು, ಏನೋ ಒಂದು ಸೀಕ್ರೆಟಿವ್ ಆಗಿ ಇರೋಂತ ಪರ್ಸನ್. ಎಲ್ಲರೂ ನಿಮ್ಮನ್ನ ಆಕ್ಸೆಸ್ ಮಾಡಕ್ ಆಗಲ್ಲ. ಅಂಡ್ ಆಕ್ಸೆಸ್ ಮಾಡಿದ್ರು ಎಲ್ಲರಿಗೂ ನೀವು ಸಿಗೋಂತ ಜನ ಅಲ್ಲ. ನಿಮ್ದೇ ಆದ ಒಂದಷ್ಟು ಫ್ರೆಂಡ್ ಸರ್ಕಲ್ ನ ಹೊಂದಿದ್ದು, ನಿಮ್ಮದೇ ಆದಷ್ಟು ಒಂದಷ್ಟು ಜನಗಳಿಗೆ ಮಾತ್ರ ನೀವು ಆಕ್ಸೆಸ್ ನ ಕೊಟ್ಟಿದ್ದೀರಾ. ಅಂಡ್ ಆಲ್ಸೋ ತುಂಬಾನೇ ಸೀಕ್ರೆಟಿವ್. ನಿಮ್ ಲೈಫಲ್ಲಿ ಏನಾಗ್ತಿದೆ, ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ಜನ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ಬೇಕು. ಸೊ ಆತರ ಒಂದು ಪರ್ಸನಾಲಿಟಿ ನಿಮ್ದಾಗಿದೆ ಅಂತ ಹೇಳಿ ಜನ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಹೈ ಪ್ರಿಸ್ಟೆಸ್ ಬಂದ್ಬಿಟ್ಟು ತುಂಬಾ ಹಿಡನ್ ಥಿಂಗ್ಸ್. ನಿಮ್ಮ ಹತ್ರ ಏನನ್ನೋ ಬಾಯ್ ಬಿಡ್ಸಕ್ಕಾಗಲ್ಲ. ಓಕೆ, ಸಡನ್ ಆಗಿ ಯಾವ ವಿಚಾರನೂ ಬಾಯ್ ಬಿಟ್ಟು ಹೇಳಲ್ಲ ನೀವು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾ ಓಪನ್ ಅಪ್ ಇರಲ್ಲ, ಒಂಥರ ತುಂಬಾ ರಿಸರ್ವ್ ಆಗಿರ್ತೀರಾ. ತುಂಬಾ ಪ್ಯಾಷನ್ ಅಂದ್ರೆ ಬೇರೆಯವ್ರಿಗಿಂತ ತುಂಬಾ ಪ್ಯಾಷನ್ ಫಾಲೋ ಮಾಡೋದು, ಅಥವಾ ತುಂಬಾ ನಿಮ್ದೇ ಆದ ಒಂದು ಸ್ಟೈಲ್ ನ ಮೇಂಟೈನ್ ಮಾಡೋದು, ಫಾಲೋ ಮಾಡೋದು. ಅಂಡ್ ಆಲ್ಸೋ ತುಂಬಾ ಲಿಮಿಟೆಡ್ ಪರ್ಸನ್ ನೀವು. ಎಲ್ಲರಿಗೂ ಆಕ್ಸೆಸ್ ಕೊಡಲ್ಲ. ನಿಮ್ಮನ್ನ ಮೀಟ್ ಮಾಡೋದಕ್ಕಾಗಿರ್ಬೋದು, ಮಾತುಕತೆಗಾಗಿರ್ಬೋದು. ಇನ್ ಕೇಸ್ ನೀವೇನಾದ್ರೂ ಸಿಕ್ಕಿ ಮಾತಾಡಿದ್ರಿ, ಅಥವಾ ಇನ್ ಕೇಸ್ ಏನಾದ್ರೂ ನೀವು ಕಾಂಟ್ಯಾಕ್ಟ್ ಬರ್ತಾ ಇದ್ದೀರಾ ಅಂದ್ರೆ ಆ ವ್ಯಕ್ತಿ ಅನ್ಕೋಬೇಕು, ಓ ಮೈ ಗಾಡ್, ಇದ್ ನನ್ ಪುಣ್ಯ ಅಂತ ಹೇಳಿ. ಸೊ ಆತರ ನೀವು ಎಲ್ಲರಿಗೂ ಆಕ್ಸೆಸ್ ಕೊಡಲ್ಲ. ಅಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ನೀವು ಒಳ ಮನಸ್ಸಿನಿಂದ ಏನೇನ್ ಯೋಚನೆ ಮಾಡ್ತೀರಾ ಅದೆಲ್ಲ ಕರೆಕ್ಟ್ ಆಗಿರತ್ತೆ. ಅಂಡ್ ಆಲ್ಸೋ ನಿಮಗೆ 6th ಸೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರತ್ತೆ. ಅಂಡ್ ಆಲ್ಸೋ ಕೆಲವೊಬ್ಬರಿಗೆ ಥರ್ಡ್ ಐ ಕೂಡ ಆಕ್ಟಿವ್ ಆಗಿರುತ್ತೆ. ಯಾರೆಲ್ಲ ನಿಮ್ ಮುಂದೆ ಬಂದು ನಾಟಕ ಆಡ್ತಾ ಇದಾರೆ, ಅಂಡ್ ಆಲ್ಸೋ ಯಾರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಮ್ಮನ್ನ ಕಷ್ಟಕ್ಕೆ ತಳ್ಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಎಲ್ಲ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೆಲವೊಬ್ರು ಕೋಚ್ ಇರ್ಬೋದು, ಅಥವಾ ಏನೋ ಒಂಥರ ಟ್ರೈನಿಂಗ್ ಕೊಡುವಂತವ್ರು ಇರ್ಬೋದು, ಅಥವಾ ತುಂಬಾನೇ ನಾಲೆಡ್ಜ್ ಇರುವಂತ ಟೀಚರ್ಸ್ ಗಳು ಇರ್ಬೋದು, ಅಂಡ್ ಆಲ್ಸೋ ಮೆಂಟರ್ಸ್ ಗಳು ಇರ್ಬೋದು, ಕೌನ್ಸಿಲರ್ಸ್ ಗಳು ಇರ್ಬೋದು. ಸೊ ಈ ತರ ಈ ಒಂದು ಜಾಬ್ ಅಲ್ಲಿ ಬರುವಂತವ್ರು ತುಂಬಾ ಒಂಥರ ಹೈ ಪ್ರಿಸ್ಟೆಸ್. ಏನೋ ಒಂದು ನಾಲೆಡ್ಜ್ ತುಂಬಾ ಜಾಸ್ತಿ ಇರತ್ತೆ, ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಪ್ರೊಟೆಕ್ಟೆಡ್ ಆಗಿರ್ತಾರೆ.
ತುಂಬಾನೇ ಸೀಕ್ರೆಟಿವ್ ಆಗಿರ್ತಾರೆ ಅಂಡ್ ಯಾರ ಆಕ್ಸಿಸ್ಗೂ ಅಷ್ಟು ಈಸಿಯಾಗಿ ಸಿಗಲ್ಲ. ಇನ್ ಕೇಸ್ ಅವ್ರ ಏನಾದ್ರು ಸಿಕ್ಕಿ ಮಾತಾಡ್ಸಿದ್ರು ಅಂದ್ರೆ ನೀವ್ ಅನ್ಕೋಬೇಕು, ಓ ಮೈ ಗಾಡ್ ನನ್ ಪುಣ್ಯ ಇದು ಅಂತ ಹೇಳಿ, ಓಕೆನಾ. ಅಂಡ್ ಆಲ್ಸೋ ಅವ್ರಿಗೆ ನಾನು ಹೇಳಿದ ಪ್ರಕಾರ ಥರ್ಡ್ ಐ ಆಕ್ಟಿವ್ ಆಗಿರುತ್ತೆ, ಸಿಕ್ಸ್ ಸೆನ್ಸ್ ಅನ್ನೋದು ಆಕ್ಟಿವ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಅವರು ಎಲ್ಲಾ ಬಗ್ಗೆನೂ ತಿಳ್ಕೊಳ್ತಾರೆ. ನಿಮ್ಮ ಮುಂದೆನೆ ನಿಂತ್ಕೊಂಡು ನೀವೇನು ಹೇಳಿಲ್ಲ ಅಂದ್ರು ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಸೊ ಅವ್ರನ್ನ ಐ ಪ್ರಿಸ್ಟಸ್ ಅಂತ ಹೇಳ್ತಾರೆ. ಜನ ನಿಮ್ಮನ್ನ ನೋಡಿದಾಗೆಲ್ಲ ನಿಮ್ಮನ್ನ ಒಂದು ಐ ಪ್ರಿಸ್ಟಸ್ ತರ ನೋಡ್ತಾ ಇದ್ದಾರೆ. ತುಂಬಾ ನಾಲೆಡ್ಜ್ ಇದೆ, ತುಂಬಾ ಜ್ಞಾನ ಇದೆ, ತುಂಬಾನೇ ಬಾರ್ಡರ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಲಿಮಿಟೆಡ್ ಪರ್ಸನ್ ಮಾತ್ರ ಆಕ್ಸಿಸ್ ಕೊಡೋದು, ಎಲ್ಲರೂ ಹೋಗಿ ರೀಚ್ ಆಗೋದಕ್ಕಾಗಲ್ಲ. ಅವ್ರನ್ನ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂಡ್ ತುಂಬಾ ಓಪನ್ ಅಪ್ ಆಗಲ್ಲ ಜಾಸ್ತಿ ಯಾರ ಹತ್ರನು. ಅವ್ರಾಯ್ತು ಅವ್ರ ಪಾಡಾಯ್ತು ಅಂತ ಇರ್ತಾರೆ. ಅಂಡ್ ಆಲ್ಸೋ ಅವರು ಜೀವನದಲ್ಲಿ ಅವರ ಗ್ರೋತ್ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ, ಬೇರೆಯವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಗೆ ಯಾಕೆ ಅಂತ ಹೇಳಿ ಹಿಂದೆ ಸರಿಯುವಂತದ್ದು ಅಥವಾ ಅವ್ರ ಮೇಲೆ ಅವರು ಜಾಸ್ತಿ ಫೋಕಸ್ ಆಗಿರುವಂತದ್ದು ಮಾಡ್ತಾರೆ. ಅಂಡ್ ಸೇಮ್ ಟೈಮ್ ಅವರ ಒಂದು ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನ ತುಂಬಾನೇ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಸ್ಪಿರಿಚುಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿ ಕೂಡ ಪಾಪಪ್ ಆಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್, ಹೈ ಪ್ರಿಸ್ಟಸ್. ನೆಗೆಟಿವ್ ಆಗಿ ನೋಡಕ್ಕೆ ಹೋಗ್ಬಾರ್ದು ಎಲ್ಲದನ್ನು. ಸೊ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ, ಒಂದು ಪಾಸಿಟಿವ್ ವೇ ಇಂದ ನೋಡಿದ್ರೆ ಹೈ ಪ್ರಿಸ್ಟಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾನೇ ನಾಲೆಡ್ಜ್ ಇರೋವಂಥವ್ರು, ತುಂಬಾ ಜ್ಞಾನ ಇರೋರು ಅಂತ ಜನ ನಿಮ್ ಕಡೆ ನೋಡ್ತಾ ಇದಾರೆ. ನಿಮ್ಮನ್ನ ತುಂಬಾ ಸ್ಪೆಷಲ್ ಆಗಿ ನೋಡ್ತಾರೆ. ಎಲ್ಲಾ ನಾರ್ಮಲ್ ಪರ್ಸನ್ ತರ ನೋಡಲ್ಲ ನಿಮ್ಮನ್ನ, ತುಂಬಾ ಸ್ಪೆಷಲ್ ಆಗಿ ನೋಡೋದು. ಏನಪ್ಪಾ ಬಂದ್ರು ಅಂದ್ರೆ ಸಾಕು, ಆ ರೂಮಿನ ವೈಬೇ ಚೇಂಜ್ ಆಗ್ಬಿಡುತ್ತೆ ಅನ್ಸುತ್ತೆ. ಸೊ ಆತರ ಒಂದು ಪರ್ಸನಾಲಿಟಿ ಇರುವಂತ ಜನ ನೀವು. ಬಟ್ ಏನಂದ್ರೆ ಸ್ವಲ್ಪ ಸೀಕ್ರೆಟಿವ್, ಎಲ್ಲ ಸೀಕ್ರೆಟಿವ್. ನಾನಾಯ್ತು ನನ್ ಪಾಡಾಯ್ತು ಅಷ್ಟೇ, ಯಾರಿಗೂ ಏನು ಗೊತ್ತಾಗ್ಬಾರ್ದು ನನ್ ಬಗ್ಗೆ ಅಂತ ಹೇಳಿ. ಸೊ ಆ ಒಂದು ಪರ್ಸನಾಲಿಟಿನೂ ಕೂಡ ಜನ ಅಬ್ಸರ್ವ್ ಮಾಡ್ತಾ ಇದಾರೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಕಾಣಿಸ್ತಾ ಇದೆಯಾ? ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ ನೀವು. ಓಕೆ, ಜನ ನಿಮ್ಮ ನೋಡಿದಾಗೆಲ್ಲ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಥ್ರೋಟ್ ಚಕ್ರ ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಫೋಕಸ್ಡ್ ಆಗಿ ಮಾತಾಡ್ತೀರಾ. ಏನೇ ಮಾತಾಡಿದ್ರು ಕೂಡ ತುಂಬಾ ಕ್ಲಿಯರ್ ಆಗಿ ಕಾನ್ಫಿಡೆನ್ಸ್ ಆಗಿ ಮಾತಾಡುವಂಥದ್ದು. ಅಂಡ್ ಆಲ್ಸೋ ನೀವು ಯಾವ ತರ ವ್ಯಕ್ತಿ ಅಂದ್ರೆ, ನೀವು ಬೆಳಿಬೇಕು ಜೊತೆಲಿ ಬೇರೆಯವ್ರನ್ನ ಬೆಳೆಸ್ಬೇಕು, ಆ ತರ ಮನೋಭಾವ ಇರುವಂತವ್ರು. ಸೊ ಜನ ನಿಮ್ ಜೊತೆ ಬಂದ್ಬಿಟ್ರು ಅನ್ಸರಿ ಅಂದ್ರೆ ಮೋಸ್ಟ್ಲಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಸೊ ಯಾಕೆ ಅಂದ್ರೆ ಅವರಿಗೆ ನಿಮ್ಮ ಮನೋಭಾವಗಳಿರ್ಬೋದು, ನಿಮ್ಮ ಇಂಟೆನ್ಷನ್ಸ್ ಇರ್ಬೋದು, ನೀವು ಅವ್ರನ್ನ ಬೆಳೆಸುವಂತ ರೀತಿ, ಅಥವಾ ನೀವು ಅವರಿಗೆ ಲೈಕ್ ಮಾಡು ನಿಮ್ ಕೈಲಾಗತ್ತೆ ಅಂತ ಹೇಳಿ ಪ್ರೋತ್ಸಾಹ ಕೊಡುವಂತ ರೀತಿ ಇರ್ಬೋದು, ಅವರಿಗೆ ತುಂಬಾ ಇಷ್ಟ ಆಗತ್ತೆ. ಬಿಕಾಸ್ ನೀವು ಎಲ್ಲರನ್ನೂ ಬೆಳೆಸೋದಕ್ಕೆ ಟ್ರೈ ಮಾಡ್ತೀರಾ. ಓಕೆನಾ. ಅಂಡ್ ಆಲ್ಸೋ ನೀವ್ ಇವತ್ತೇನಾದ್ರೂ ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ನೀವು ಕಷ್ಟಪಟ್ಟು ಮುಂದೆ ಹೋಗಿ ಮೇಲೆ ಬಂದು ಆ ಒಂದು ಸ್ಥಾನನ ಗಳಿಸ್ಕೊಂಡಿರ್ತೀರಾ. ಈಸಿ ಆಗಂತೂ ನಿಮ್ಗೆ ಸಿಕ್ಕಿರಲ್ಲ. ಸೊ ಅದ್ರ ಬೆಲೆ ನಿಮಗೆ ಗೊತ್ತಿರತ್ತೆ. ಸೊ ಜನಗಳಿಗೂ ಅಷ್ಟೇ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನೀವು ಎಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ದೀರಾ, ಅಂಡ್ ಏನೇನೆಲ್ಲ ನಿಮ್ ಲೈಫಲ್ಲಿ ಆಗಿತ್ತು, ಎಮೋಷನಲಿ ನಿಮ್ಗೆ ಯಾರ್ಯಾರೆಲ್ಲ ಡ್ಯಾಮೇಜ್ ಮಾಡಿದ್ರು, ಸೊ ಏನೇನ್ ಆಕ್ಷನ್ ತಗೊಂಡ್ರಿ ನೀವು ಆ ಟೈಮಲ್ಲಿ, ಎಲ್ಲ ಗೊತ್ತಿದೆ. ಓಕೆನಾ. ನೀವೊಂಥರ ಲೇಡಿ ಲೈಕ್ ಬಾಸ್, ತುಂಬಾನೇ ಕಂಟ್ರೋಲಿಗೆ ತಗೊಳ್ಳುವಂತ ಪರ್ಸನ್. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಜನ ತುಂಬಾ ನಂಬ್ತಾರೆ. ಬಿಕಾಸ್ ನೀವು ತುಂಬಾ ಆನೆಸ್ಟ್ ಆಗಿರ್ತೀರಾ. ನೀವ್ ಏನೇ ಡಿಸಿಷನ್ ತಗೊಂಡು ತುಂಬಾ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ತೀರಾ. ಅಂಡ್ ಆಲ್ಸೋ ತುಂಬಾ ಪ್ರೀತಿ ಕೊಡುವಂತವ್ರು. ಅನಿಮಲ್ಸ್ ಎಲ್ಲ ತುಂಬಾ ಇಷ್ಟ ಅನ್ಸುತ್ತೆ ನಿಮಗೆ. ಬಟ್ ಕೆಲವೊಂದ್ಸಲಿ ನಿಮ್ಗೆ ಕ್ವಿಕ್ ಆಗಿ ಸಿಟ್ಟು ಬರುವಂತದ್ದು ಆಗುತ್ತೆ. ಕೆಲವೊಂದ್ಸಲಿ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ ಒಂದಷ್ಟು ಗುಣಗಳು ಕೂಡ ಜನಗಳಿಗೆ ಗೊತ್ತಿದೆ. ಸೊ ಆ ತರಾನು ನಿಮ್ಮನ್ನ ನೋಡ್ತಾ ಇದಾರೆ. ಇನ್ನು ನಮ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಏಸ್ ಆಫ್ ಕಪ್ಸ್ ಅಂದ್ರೆ ಲೈಕ್ ಎಮೋಷನ್ಸ್. ಓಕೆ, ಇನ್ನು ನಮಗೆ ಏಸ್ ಆಫ್ ಕಪ್ಸ್ ಅಂತ ಹೇಳಿದ್ರೆ ನಿಮ್ಮನ್ನ ನೋಡಿದ್ರೆ ಸಾಕು ಜನಗಳಿಗೆ ಇವ್ರ ಲೈಫಲ್ಲಿ ಏನೋ ನ್ಯೂ ಬಿಗಿನಿಂಗ್ಸ್ ಆಗಿರ್ಬೇಕು. ಅಂಡ್ ಆಲ್ಸೋ ಲೈಕ್ ಇವ್ರಿಗೆ ಏನ್ ಇಷ್ಟ ಇವ್ರ ಲೈಫಲ್ಲಿ ಅದನ್ನೇ ಅವ್ರು ಮಾಡೋದು. ಬೇರೆಯವ್ರು ಲೈಕ್ ನಾನೇನೋ ಇಷ್ಟಪಟ್ಟಿದ್ದೀನಿ ಅಂತ ಆ ಕೆಲ್ಸಗಳನ್ನು ಇವ್ರು ಮಾಡಲ್ಲ. ಇವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನೇ ಮಾಡೋದು. ಅಂಡ್ ಆಲ್ಸೋ ಅವರಿಗೆ ಯಾವ್ದು ಸಂತೋಷನ ತಗೊಂಡ್ಬಂದ್ ಕೊಡುತ್ತೆ ಅದೇ ಕೆಲ್ಸನ ಅವ್ರು ಮಾಡ್ತಾರೆ ಅಂತ ಹೇಳಿ ಅನ್ಕೋತಾ ಇದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಅಂಡ್ ಆಲ್ಸೋ ತುಂಬಾನೇ ಬೇಗ ಜನ ಇವ್ರನ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುವಂಥದ್ದು, ಸಡನ್ ಆಗಿ ಜಂಪ್ ಇಂಟು ನೀವು ರಿಲೇಶನ್ಶಿಪ್ಗೆ ಬೀಳುವಂಥದ್ದು. ಸೊ ಈ ತರ ಎಲ್ಲ ಆಗ್ಬೋದು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಕ್ರಿಯೇಟಿವ್ ಆಗಿರುವಂತವ್ರು, ತುಂಬಾ ನಿಮ್ಮ ಗ್ರೋತ್ ಕಡೆ ನೀವು ಗಮನ ಕೊಡುವಂತವ್ರು, ಎಮೋಷನಲಿ ಸ್ಟೇಬಲ್ ಆಗಿರುವಂತವ್ರು, ಮತ್ತೆ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ.
ಇಲ್ಲಿ ಕೆಲವೊಬ್ರು ನೀವು ತುಂಬಾ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಓಕೆನಾ. ಮತ್ತೆ ಒಂಥರ ಪ್ಯೂರ್ ಎಮೋಷನ್ಸ್ ನಿಮ್ ಜೊತೆ ಮಾತಾಡಿದ್ರೆ ಮನ್ಸಿಗೆ ಖುಷಿ ಕೊಡುತ್ತೆ. ಅಂಡ್ ಆಲ್ಸೋ ನೀವು ಎಲ್ಲರ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಓಕೆ. ಒಂಥರ ನಿಮ್ಮನ್ನ ನೋಡಿದ್ರೇನೆ ಸಾಕು ಎಮೋಷನಲಿ ಜನ ಕನೆಕ್ಟ್ ಆಗ್ತಾ ಇದಾರೆ ನಿಮಗೆ. ಸೊ ಆ ಒಂದು ಎನರ್ಜಿ ಕೂಡ ನಾನು ಇಲ್ಲಿ ಸೆನ್ಸ್ ಮಾಡ್ತಾ ಇದ್ದೀನಿ. ಜನ ತುಂಬಾ ನಿಮ್ಗೆ ಎಮೋಷನಲಿ ಕನೆಕ್ಟ್ ಆಗ್ತಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮಗೆ 4th ಕಾರ್ಡ್ ಬಂದ್ಬಿಟ್ಟು 7 ಆಫ್ ವಾಂಡ್ಸ್ ಬಂದಿದೆ ಅಲ್ವಾ. ಸೊ 7 ಆಫ್ ವಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಅಲ್ಲಿ ಏನೇ ಅಬ್ಸ್ಟಿಕಲ್ಸ್ ಬಂದ್ರು, ನೀವ್ ಅದನ್ನ ಕಷ್ಟಗಳು ಬಂದ್ರು ಅಂದ್ರೆ ನಿಮ್ ಲೈಫ್ ಅಲ್ಲಿ ಏನೇ ಕಷ್ಟಗಳು ಬಂದ್ರು ಕೂಡ ನೀವ್ ಅದನ್ನ ಓವರ್ಕಮ್ ಮಾಡಿ ಮುಂದೆ ಬರ್ತೀರಾ ಅಂತ ಹೇಳಿ 7 ಆಫ್ ವಾಂಡ್ಸ್ ಹೇಳ್ತಾ ಇದೆ. ತುಂಬಾನೇ ಜಾಸ್ತಿ ವಿಲ್ ಪವರ್ ಚೆನ್ನಾಗಿದೆ. ಅಂಡ್ ಆಲ್ಸೋ ನಿಮಗೆ ಕಷ್ಟಗಳನ್ನ ತುಂಬಾ ನೋಡಿ ಜೀವನದಲ್ಲಿ ಮುಂದೆ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಜನ ನಿಮಗೆ ಅವ್ರ ಲೈಫಲ್ಲಿ ಅವ್ರ ಏನೇ ಕಷ್ಟ ಬಂದ್ರು ಕೂಡ ಅದನ್ನ ಮೆಟ್ಟಿ ಮೇಲೆ ಬರುವಂತ ಶಕ್ತಿ ಅವರಿಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ನಿಮ್ಮ ಒಂದು ಸ್ಟ್ರೆಂತ್ ಅವರಿಗೆ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಳ್ಳೋ ಅಂತದ್ದು, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸರೌಂಡಿಂಗ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವೆಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ ಅಂತ ಹೇಳಿ ಜನಗಳಿಗೆ ಗೊತ್ತು. ನಿಮ್ಮ ಶಕ್ತಿ ಮತ್ತೆ ನಿಮ್ಮ ಕೆಲವೊಂದ್ಸಲಿ ನೀವು ವಿನ್ ಆಗ್ತಿರಲ್ಲ, ವಿಕ್ಟ್ರಿನೂ ಕೂಡ ಜನ ಆಲ್ರೆಡಿ ನೋಡಿದ್ದಾರೆ. ನಿಮ್ಮ ಸ್ಟ್ರೆಂತ್ ಬಗ್ಗೆ ಗೊತ್ತು. ನೀವು ಯಾರಿಗೂ ಡಿಫೈನ್ ಮಾಡಲ್ಲ ಅಥವಾ ಬಯ್ಯೋ ಅಂತದ್ದು, ಸೊ ಅವರಿಂದ ಆಯ್ತು ಇವರಿಂದ ಆಯ್ತು ಅಂತ ಹೇಳಲ್ಲ. ಮಾರಲಿ ಕರೆಕ್ಟ್ ಆಗಿದ್ದೀರಾ. ಅಂಡ್ ನೀವು ಹೋಗ್ತಾ ಇರೋಂತ ದಾರಿ ಕೂಡ ಚೆನ್ನಾಗಿದೆ ಅಂತ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಂಡಿದ್ದೀರಾ ಜೀವನಕ್ಕೆ ಅನ್ನೋದು ಕೂಡ ಜನಗಳಿಗೆ ಗೊತ್ತು. ಅಂಡ್ ಆಲ್ಸೋ ಏನೇ ಕಷ್ಟಗಳು ಬಂದ್ರು ಜನ ಏನ್ ಅನ್ಕೋತಾರೆ ಅಂದ್ರೆ, ಅಯ್ಯೋ ಅವ್ರ ಏನ್ ಬಿಡು, ಅವ್ರಿಗೆ ಸ್ವಲ್ಪ ದಿನ ಇರತ್ತೆ ಆ ಕಷ್ಟ, ಆಮೇಲೆ ಅದನ್ನ ಅವರು ಸರಿ ಮಾಡ್ಕೊಳ್ತಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಂಬರ್ 7 ಅನ್ನೋದು ಒಂಥರ ಹೆವೆನ್ ನಂಬರ್. ಓಕೆ. ನೀವಿರೋ ಕಡೆನೆ ನೀವು ಚೆನ್ನಾಗಿ ಸ್ವರ್ಗ ತರ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ನೀವು ಸಂತೋಷನ ಕಾಣುವಂತ ಜನರು. 7 ನಂಬರು ವಿಕ್ಟ್ರಿನೂ ಕೂಡ ಒಂದು ಕಾರ್ಮಿಕ್ ನಂಬರ್ ಆದ್ರೂ ಕೂಡ ಅದು ಜಯನ ರೆಪ್ರೆಸೆಂಟ್ ಮಾಡುತ್ತೆ, ವಿಕ್ಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ, ನಿಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ ನಿಮ್ಮ ಲೈಫ್ ಅಲ್ಲಿ ಏನೇ ಅಬ್ಸ್ಟಿಕಲ್ಸ್ ಬಂದ್ರು ಅದರಿಂದ ವಿನ್ ಆಗುವಂತ ಇನ್ನರ್ ಪವರ್, ಶಕ್ತಿ, ಸಾಮರ್ಥ್ಯ ಎಲ್ಲ ನಿಮಗಿದೆ ಅನ್ನೋದು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಸೊ 7 ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮ್ಗೆ ಕಷ್ಟ ಬಂದ್ರೆ ಪರವಾಗಿಲ್ಲ, ನೀವು ಅದನ್ನ ಮೆಟ್ಟಿ ನಿಲ್ತೀರಾ ಅಂತ ಕೂಡ ಜನಗಳಿಗೆ ಗೊತ್ತು. ಸೊ ಆ ಒಂದು ಎನರ್ಜಿನೂ ಕೂಡ ಅವರು ನಿಮ್ಮ ಹತ್ರ ನೋಡ್ತಾ ಇದಾರೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೂಡ ಗೊತ್ತಿದೆ ಅವ್ರಿಗೆ. ಯು ಆರ್ ಸೋ ಸ್ಟ್ರಾಂಗ್, ಯು ಹ್ಯಾವ್ ದಟ್ ಕೆಪಾಸಿಟಿ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ 4 ಆಫ್ ವಾಂಡ್ಸ್ ಬಂದಿದೆ ಅಲ್ವಾ. ಸೊ 4 ಆಫ್ ವಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, 4 ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂಥರ ಸೆಲೆಬ್ರೇಷನ್, ಹ್ಯಾಪಿನೆಸ್, ಬ್ಯಾಲೆನ್ಸ್ಡ್ ಆಗಿರುವಂತದ್ದು, ಸ್ಟೇಬಲ್ ಆಗಿರುವಂತದ್ದು. ಅಂಡ್ ಆಲ್ಸೋ ತುಂಬಾ ಜನದ ಲೈಫ್ ಅಲ್ಲಿ ನೀವು ನಿಮ್ಮ ಲೈಫ್ ನ ತುಂಬಾ ಸ್ಟೇಬಲ್ ಆಗಿ ಇಟ್ಕೊಂಡಿದ್ದೀರಾ. ತುಂಬಾನೇ ಚೆನ್ನಾಗಿ ಒಂಥರ ಏನಾದ್ರೂ ಸೆಲೆಬ್ರೇಷನ್ ಮಾಡಿದ್ರೆ ಎಲ್ಲರನ್ನು ಕರೆದು ಸೆಲೆಬ್ರೇಟ್ ಮಾಡುವಂತದ್ದು. ನೀವ್ ಒಬ್ರೇ ಆ ಸಕ್ಸಸ್ ನ ಒಂಥರ ಒಬ್ರೇನೆ ಸಕ್ಸಸ್ ನ ಇದ್ ಮಾಡಲ್ಲ, ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಆ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತೀರಾ. ಅಂಡ್ ಆಲ್ಸೋ ನಿಮ್ಮ ಲೈಫ್ ತುಂಬಾ ಸ್ಟೇಬಲ್ ಆಗಿದೆ ಅಂತ ಹೇಳಿ ನೋಡ್ತಾ ಇದಾರೆ. ಅದು ಬ್ಯಾಲೆನ್ಸ್ಡ್ ಆಗಿದೆ, ಫಿನಾನ್ಷಿಯಲಿ ಬ್ಯಾಲೆನ್ಸ್ಡ್ ಆಗಿರ್ಬೋದು, ಅಥವಾ ನೀವು ಮನಸ್ಥಿತಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೋದು. ನಿಮ್ ಜೀವನನ ನೀವು ತುಂಬಾ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಪ್ಯಾಷನೇಟ್ ಆಗಿ ಕೂಡ ಇರ್ಬೋದು, ಅಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಕೂಡ ಇರ್ಬೋದು. ಅಂಡ್ ಆಲ್ಸೋ ನೀವೇನಾದ್ರು ಪ್ರೀತಿ, ಪ್ರೇಮ ಆತರ ವಿಚಾರದಲ್ಲಿ ಏನಾದ್ರು ಇದ್ರೆ ಡೆಫಿನೆಟ್ಲಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು, ಅಥವಾ ಮದ್ವೆ ಎಂಗೇಜ್ಮೆಂಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ಆ ಒಂದು ವಿಷಯ ಪ್ರೋಸೆಸ್ ಅಲ್ಲಿ ಕೂಡ ಇರ್ಬೋದು, ಅಥವಾ ನೀವೇನಾದ್ರು ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ನ ಪಡೆದು ಅದನ್ನ ಸೆಲೆಬ್ರೇಟ್ ಮಾಡ್ತಿರ್ಬೋದು, ಮನೆ ಪೂಜೆಗಳನ್ನ ಮಾಡ್ತಿರ್ಬೋದು, ಮಕ್ಕಳ ನಾಮಕರಣ ಮಾಡ್ತಿರ್ಬೋದು. ಸೊ ಈ ತರ ಏನೋ ಒಂದು ಹ್ಯಾಪಿ ಇವೆಂಟ್ಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ಒಂಥರ ಫೆಸ್ಟಿವ್ ಲೈಕ್ ಏನೋ ಒಂದು ಸಂತೋಷದ ವಿಚಾರ ಅಥವಾ ಏನೋ ಒಂದು ಸೆಲೆಬ್ರೇಷನ್ ಸದ್ಯಕ್ಕೆ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ. ಆ ಸೆಲೆಬ್ರೇಷನ್ ನಿಮಗೆ ತುಂಬಾನೇ ಖುಷಿನ ತಗೊಂಡ್ಬಂದ್ ಕೊಡ್ತಾ ಇದೆ. ಅದನ್ನ ಎಲ್ಲರ ಜೊತೆ ನೀವು ಕರೆದು ಎಲ್ಲರಿಗೂ ಗೊತ್ತಾಗೋ ತರ ಮಾಡ್ಬೇಕು ಅಂತ ಹೇಳಿ ನೀವು ಪ್ಲಾನ್ ಮಾಡಿರ್ಬೋದು, ಅಥವಾ ಇವಾಗ ಆಲ್ರೆಡಿ ಮಾಡಿರ್ಬೋದು. ಸೊ ಆ ಒಂದು ವಿಚಾರ ಕೂಡ ಜನಗಳಿಗೆ ಗೊತ್ತಾಗ್ತಾ ಇದೆ. ಸೆಲೆಬ್ರೇಷನ್, ಮ್ಯಾರೇಜು, ಹ್ಯಾಪಿನೆಸ್ಸು, ಅಥವಾ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತದ್ದು, ಏನೋ ಒಂದು ನೀವು ಸೆಲೆಬ್ರೇಟ್ ಮಾಡ್ತಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ಓಕೆ. ಲೈಫ್ ನು ಅಷ್ಟೇ, ನೀವು ಯಾವಾಗ್ಲೂ ಸೆಲೆಬ್ರೇಟ್ ಮಾಡುವಂತದ್ದು,
ನನ್ ಜೀವನ ಹಿಂಗೆ ಹಾಕಿದೆ, ಇವ್ರು ಯಾಕೆ ಹಿಂಗಿದ್ದಾರೆ. ಸೊ ಈ ತರ ಎಲ್ಲ ಥಿಂಕ್ ಮಾಡಲ್ಲ ನೀವು. ಯಾವಾಗ್ಲೂ ಅಷ್ಟೇ ಸ್ಟೇಬಲ್ ಆಗಿರೋಕೆ ಟ್ರೈ ಮಾಡುವಂತದ್ದು, ಅಥವಾ ನೀವು ಯಾವಾಗ್ಲೂ ಅಷ್ಟೇ ಜೀವನನ ಹೆಂಗ್ ಬಂದ್ರು ಕೂಡ ಎಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಸಂತೋಷವಾಗಿ ಕಳೆಯೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ. ಓಕೆನಾ? ತುಂಬಾ ಸ್ಟೇಬಲ್ ಆಗಿರೋದಕ್ಕೆ, ತುಂಬಾ ಸಿಂಪಲ್ ಆಗಿ ಆರಾಮಾಗಿರೋದಕ್ಕೆ ಇಷ್ಟಪಡುವಂತ ವ್ಯಕ್ತಿತ್ವ ನಿಮ್ದಾಗಿರ್ಬೋದು. ಸೊ ಜನನು ಕೂಡ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾನ್ ತೆಗ್ದಿದ್ ಇಷ್ಟು ಕಾರ್ಡಲ್ಲೂ ನನಗೆ ಯಾವ್ದು ನೆಗೆಟಿವ್ ಕಾರ್ಡ್ಸ್ ಬಂದಿಲ್ಲ ಗೈಸ್, ಎಲ್ಲ ಕೂಡ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ನನಗಂತೂ ರೀಡಿಂಗ್ ತುಂಬಾ ಇಷ್ಟ ಆಯ್ತು. ಹೋಪ್ಫುಲಿ ನಿಮಗೂ ಕೂಡ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಇದನ್ನ ಎಂಜಾಯ್ ಮಾಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ನೀವು ಸಂಪರ್ಕ ಮಾಡಿ ಕ್ಲಾಸಸ್ ನ ಬುಕ್ ಮಾಡ್ಕೋಬಹುದು. ಪರ್ಸನಲ್ ರೀಡಿಂಗ್ ಕೂಡ ತಗೊಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ Triple 7 ಕನ್ನಡ ಟ್ಯಾರೋ ರೀಡಿಂಗ್. ನಮಸ್ಕಾರಗಳು ಗೈಸ್.